ಆದಿಕಾಂಡ ಪುಸ್ತಕ 6ನೇ ಅಧ್ಯಾಯ 8ನೇ ವಚನ. ಆದರೆ ನೋಹನಿಗೆ ಯೆಹೋವನ ದಯವು ದೊರಕಿತು. ಕರ್ತನಲ್ಲಿರುವ ಪ್ರೀತಿ ದೇವಜನರೇ, ದೇವರಾಗಿರುವಂಥ ಯೇಸು ಕರ್ತನ ನಾಮದಲ್ಲಿ ಮುಂಜಾನೆ ವೇಳೆಯಲ್ಲಿ ನಿಮ್ಮನ್ನು ವಂದಿಸುತ್ತೇನೆ. ಈ ದಿವಸ ಸಹ ದೇವರಾಗಿರುವಂಥ ಕರ್ತನು ನಿಮ್ಮ ಕೂಡ ಮಾತನಾಡುವವರಾಗಿದ್ದಾರೆ. ಈ ಕಡೇ ದಿನಮಾನಗಳಲ್ಲಿ ನಾವು ನೋಡುವಂಥದ್ದೆಲ್ಲವೂ ಸಹ ಲೋಕದಲ್ಲಿ ದೇವರ ದೃಷ್ಟಿಗೆ ಮೆಚ್ಚುಗೆ ಆದಂಥದ್ದನ್ನು ನೋಡಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಅನ್ಯಾಯ ಅಕ್ರಮಗಳೆಲ್ಲವೂ ಸಹ ಲೋಕದಲ್ಲಿ ತುಂಬಿಕೊಂಡಿದೆ. ಮುಖ್ಯವಾಗಿ ಕ್ರೈಸ್ತರಾಗಿರುವಂತಹ ಅನೇಕರಲ್ಲಿಯೂ ಸಹ ನಮ್ಮೊಳಗೂ ಸಹ ಅಂಥ ಅನೇಕ ವಿಧವಾದಂತಹ ಲೋಕದ ಕಾರ್ಯಗಳು ಇರುವಂಥದ್ದನ್ನು ನಮ್ಮನ್ನು ನಾವು ಪರೀಕ್ಷಿಸಿಕೊಂಡಾಗಲೇ ಗೊತ್ತಾಗಲ್ಪಡುತ್ತದೆ. ಅನುದಿನವೂ ನಾವು ದೇವರ ಕೃಪೆಗೋಸ್ಕರವಾಗಿ ಆಶೀರ್ವಾದಕ್ಕಾಗಿ ಕಾದುಕೊಳ್ಳುವಂಥದ್ದು ಒಳ್ಳೆಯದೇ. ಆದರೆ ದೇವರಿಗೆ ನಾವು ಮೆಚ್ಚುಗೆನಾಗಿ ನಡೆದುಕೊಳ್ಳುತ್ತಾ ಇದ್ದೇವಾ, ದೇವರು ನಮ್ಮಲ್ಲಿ ಸಂತೋಷಿಸ್ತಾ ಇದ್ದಾರೆ ಎಂಬುದಾಗಿ ನಮ್ಮನ್ನು ನಾವು ಪರೀಕ್ಷಿಸಿಕೊಂಡು ಕರ್ತನ ಕಡೆಗೆ ತಿರುಗಿಕೊಳ್ಳುವಂಥದ್ದು ಉತ್ತಮವಾದಂತಹ ಆಯ್ಕೆಯಾಗಿದೆ. ನೋಹನ ಕಾಲದಲ್ಲೂ ಸಹ ಇದೇ ರೀತಿಯಾದಂತಹ ದಿನಗಳಿದ್ದವು. ಜನಗಳು ತಮ್ಮ ಮನದಲ್ಲಿ ಯೋಚಿಸುವಂಥದ್ದೆಲ್ಲವೂ ಸಹ ಕೆಟ್ಟದ್ದಾಗಿತ್ತು. ಅವರು ಉಣ್ಣುತ್ತಾ ಕುಡಿಯುತ್ತಾ ಇದ್ದರು, ಸಂತೋಷ ಕೂಟಗಳಲ್ಲಿ ಭಾಗಿಯಾಗುತ್ತಾ ಇದ್ದರು. ದೇವರ ವಿಷಯದಲ್ಲಿರಬೇಕಾದಂಥ ಭಯ ಭಕ್ತಿ ಅವರ ಜೀವಿತದಲ್ಲಿ ಇರಲಿಲ್ಲ. ಎಲ್ಲವನ್ನೂ ಸಹ ಕಾಟಾಚಾರಕ್ಕಾಗಿಯೂ ತಮ್ಮ ಇಷ್ಟಾನುಸಾರವಾಗಿ ಮನ ಬಂದ ಹಾಗೆ ಜೀವಿಸಿದರು. ದೇವರಿಗೆ ಅವರ ನಡವಳಿಕೆಗಳಿಂದ ದುಃಖ ಉಂಟಾಯಿತು. ಇಂದು ಅನೇಕರ ನಡವಳಿಕೆಗಳು ದೇವರಿಗೆ ದುಃಖವನ್ನು ಕೊಂಡು ಬರುವಂಥದ್ದಾಗಿ ಇದೆ. ದೇವರಾಗಿರುವಂಥ ಯೇಸುವನ್ನು ಅಂಗೀಕರಿಸಿಕೊಂಡಂಥವರಲ್ಲೂ ಸಹ ಲೋಕದ ಸ್ವಭಾವಗಳು ಹೆಚ್ಚಾಗಿರುವಂಥದ್ದನ್ನು ನಾವು ಗಮನಿಸಬಹುದು. ಆದರೆ ಇಂದು ನೀವು ಕರ್ತನಲ್ಲಿ ಹೇಗೆ ಇದ್ದೀರಾ? ದೇವರು ನಿಮ್ಮನ್ನು ನೋಡಿ ಸಂತೋಷ ಪಡುವ ಹಾಗೆ ಇದ್ದೀರಾ? ದೇವರು ನಿಮ್ಮ ಮೇಲೆ ದಯೆಯನ್ನು ತೋರಿಸುವ ಹಾಗೆ ಇದ್ದೀರಾ? ಇಡೀ ಲೋಕವು ಕೆಟ್ಟು ಹೋದರೂ ಸಹ ನೋಹನು ಕೆಡಲಿಲ್ಲ ನೋಡ್ರಿ. ದೇವರ ದಯೆ ಅವನಲ್ಲಿ ಮಾತ್ರವೇ ಬರುವ ಹಾಗೆ ಅವನು ನಡೆದುಕೊಂಡನು. ಹಾಗಿಂದ ಮಾತ್ರಕ್ಕೆ ಅವನಲ್ಲಿ ಬಲಹೀನತೆ ಇರಲಿಲ್ಲ, ಬಿದ್ದು ಹೋಗಲಿಲ್ಲ ಎಂಬುದಾಗಲ್ಲ. ಅವನಲ್ಲೂ ಸಹ ಬಲಹೀನತೆ ಇತ್ತು. ಆದರೆ ಆ ಬಲಹೀನತೆಯಲ್ಲಿಯೂ ಸಹ ದೇವರು ಅವನಿಗೆ ದಯೆಯನ್ನು ತೋರಿಸುವಂಥ ನಡವಳಿಕೆಗಳು ಅವನಲ್ಲಿ ಕಂಡು ಬಂದವು. ಪ್ರಿಯರೇ, ಇತರರಿಗೆ ನಿಮ್ಮನ್ನು ಯಾವಾಗಲೂ ಸಹ ಹೋಲಿಕೆ ಮಾಡಿಕೊಳ್ಳಬೇಡ್ರಿ. ನಿಮ್ಮನ್ನು ನೀವು ಯೇಸು ಕರ್ತನಿಗೆ ಹೋಲಿಕೆ ಮಾಡಿಕೊಳ್ಳ್ರಿ. ಅಂದರೆ ಯೇಸುವಿನ ಸಾರೂಪವನ್ನು ಧರಿಸಿಕೊಳ್ಳಲಿಕ್ಕಾಗಿ ಪ್ರಯಾಸ ಪಡಲಿಕ್ಕಾಗಿ ನೀವು ಒಪ್ಪಿಸಿಕೊಡುವಾಗ ದೇವರ ದಯೆಯನ್ನು ನೀವು ಹೊಂದಿಕೊಳ್ಳಲಿಕ್ಕೆ ಸಾಧ್ಯ. ನೀವು ಇತರರ ಹಾಗೆ ಜೀವಿಸಲಿಕ್ಕಾಗಿ ಕರೆಯಲ್ಪಟ್ಟವರಲ್ಲ, ಯೇಸುವನ್ನು ಅನುಸರಿಸಲಿಕ್ಕಾಗಿ ಕರೆಯಲ್ಪಟ್ಟವರು. ಆದುದರಿಂದ ದೇವರ ದಯೆಯು ನಿಮ್ಮ ಮೇಲೆ ಬರುತ್ತದೆ. ಆತನನ್ನು ದೃಷ್ಟಿಸ್ರಿ. ನೋಹನಿಗೆ ದೇವರ ದಯೆ ದೊರಕಿದ ಪ್ರಕಾರವಾಗಿ ನಿಮಗೆಯೂ ಸಹ ದೇವರು ತನ್ನ ದಯೆಯನ್ನು ಕೊಡಲಿಕ್ಕೆ ಶಕ್ತನು. ಪ್ರಾರ್ಥಿಸೋಣ. ಸರ್ವಶಕ್ತನೇ, ನೋಹನಿಗೆ ನಿಮ್ಮ ದಯೆ ದೊರಕಿದ ಪ್ರಕಾರವಾಗಿ ನಿನ್ನನ್ನು ಎದುರು ನೋಡುತ್ತಿರುವಂಥ ಪ್ರತಿಯೊಬ್ಬ ದೇವ ಮಗನನ್ನು ಮುಟ್ಟಿರಿ ಅಪ್ಪ. ಅವರು ನಿಮ್ಮ ದಯೆಯನ್ನು ಹೊಂದಿಕೊಳ್ಳುವ ಹಾಗೆ ಉಪಯೋಗಿಸಿರಿ. ಇತರರ ಹಾಗೆ ಅವರು ಕೆಟ್ಟು ಹೋಗದ ಹಾಗೆ, ನಿಮ್ಮ ಕೃಪೆಗೆ ಪಾತ್ರರಾಗುವ ಹಾಗೆ ಅವರ ಮನಸ್ಸುಗಳನ್ನು ಮಾರ್ಪಡಿಸಿ ನಡೆಸಿರಿ. ನಮ್ಮ ರಕ್ಷಕನಾದ ಯೇಸು ಕರ್ತ ನಾಮದಲ್ಲಿ ತಂದೆಯೇ, ಆಮೇನ್.